ಇವತ್ತು ಕೂಡ ನನ್ನ ಲೊಕೇಶನ್ ಕೊಟ್ಟಿರೋದು ಸಿರಾಗೆ ಅಂತಾನೆ. ಸೊ ಫೈನಲ್ ಆಗಿ ನಾವು ಬಸ್ ಹತ್ಕೊಂಡು ಸಿರಾ ಕಡೆ ಹೊರಟೆ ಬಿಟ್ಟು ನಾನು ಸಿರಾಗ್ ಬಂದು ಇಳ್ಕೊಂಡು ಅಲ್ಲಿಂದ ಸೀದಾ ನಾನು ಲೊಕೇಶನ್ ಬಂದೆ. ಲೊಕೇಶನ್ ಬಂದ್ಬಿಟ್ಟು ನಾನು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ನೀರ್ ತುಂಬಿಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ. ಅದೇ ಟೈಮಿಗೆ ಒಬ್ರು ತಬ್ರೇಜಾಣ ಅಂತ ಹೇಳ್ಬಿಟ್ಟು ನನಗೆ ಮೀಟ್ ಮಾಡಕ್ ಬಂದಿದ್ರು. ತಬ್ರೇಜಾಣ ಮೊದಲನೇ ಭೇಟಿಗೆ ತುಂಬಾ ಆತ್ಮೀಯರಾದ್ರು, ತುಂಬಾ ಖುಷಿ ಆಯ್ತು ಮಾತಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಊಟ ಟೈಮ್ ಅಲ್ಲಿ ನಾನು ನಮಾಜಿ ಹೋಗ್ತಿದ್ದೆ. ಅದೇ ಟೈಮಿಗೆ ಫಾಲೋವರ್ಸ್ ಬಂದ್ರು. ಇಬ್ಬರಿಗೂ ಮಾತಾಡಿಸ್ಬಿಟ್ಟು ಅಲ್ಲಿಂದ ಸೀದಾ ನಾನು ಹೊರಟಿದ್ದು ನಮಾಜಿಗೆ. ನಮಾಜಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ನೆನ್ನೆ ಸಿಕ್ಕಿದ್ದಂತ ನಮ್ಮ ರೋಮನ್ ಭಾಯ್ ಮತ್ತೆ ಅಸ್ಗರ್ ಭಾಯ್ ನ ಮೀಟ್ ಮಾಡ್ಲಿಕ್ಕೆ ಬಂದೆ. ಇವ್ರ ಗ್ಯಾರೇಜ್ ಹೋಗ್ಬಿಟ್ಟು ಮಸ್ತಾಗಿ ಮಾತಾಡ್ಕೊಂಡು ಅಲ್ಲಿಂದ ಸೀದಾ ಹೊರಡ್ಬೇಕಾದ್ರೆ ಇನ್ನೊಬ್ರು ಫಾಲೋವರ್ಸ್ ಸಿಕ್ಕಿದ್ರು. ಅವ್ರಿಗೆಲ್ಲ ಮಾತಾಡಿಸ್ಬಿಟ್ಟು ಅಲ್ಲಿಂದ ಸೀದಾ ನಾವು ಊಟಕ್ಕಂತ ಹೊರಟ್ವಿ. ಸಿರಾ ಕಡೆ ಬಂದ್ರೆ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ತಿನ್ಸತಕ ಬಿಡಲ್ಲ. ಅದಾದ್ಮೇಲೆ ಊಟ ಗಿಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಮ್ಮ ರೋಮನ್ ಭಾಯ್ ಅವರ ಸ್ನೇಹಿತರ ಅಂಗಡಿಗೆ ಬಂದ್ವಿ. ಅದಾದ್ಮೇಲೆ ಅಲ್ಲಿ ತುಂಬಾ ದಿನಗಳ ನಂತರ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಕರ್ಕೊಂಡ್ ಬಂದು ರೋಮನ್ ಭಾಯ್ ಕೌಂಟರ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಅವರು ಡ್ಯೂಟಿಗೆ ಅಂತ ಹೊರಟು. ಬಿಸಿ ಶೆಡ್ಯೂಲ್ ಅಲ್ಲೂ ತಬ್ರೇಜಾಣ ಬಂದು ನನಗೆ ಮಾತಾಡಿಸಿ ಊಟ ಮಾಡ್ಕೊಂಡ್ರ ಅಂತ ಕೇಳ್ಬಿಟ್ಟು ಹೋದ್ರು. ಅದೇ ಟೈಮಿಗೆ ಕೌಂಟರ್ ಹತ್ರ ಬಂದು ಫರ್ಹಾನ್ ಎಂಬ ಹುಡುಗ ಮಾತಾಡಿಸ್ಕೊಂಡು ನಿಂತಿದ್ರು. ಅದಾದ್ಮೇಲೆ ಅವರು ಹೋಗ್ಬಿಡ್ತೀನಿ ಅಂತ ಬಿಟ್ಟು ಟಾಟಾ ಮಾಡಿ ಹೋದ್ರು. ಅದಾದ್ಮೇಲೆ ಮಧ್ಯಾಹ್ನ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಸೀದಾ ಹೋಗಿದ್ದು ನಾನು ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಬಂದಿದ್ದು ನಾನು ಬಸ್ ಸ್ಟ್ಯಾಂಡ್. ಸಿರಾದಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಮಳೆ ಬರೋ ತರ ಆಯ್ತು. ಅದಾದ್ಮೇಲೆ ಫುಲ್ ಮಳೆ ಬಂತು ಮುಂದೆ. ಅದಾದ್ಮೇಲೆ ನಮ್ಮ ತುಮಕೂರು ಕಡೆ ಬಂದ ತಕ್ಷಣ ಮಳೆನೇ ಇರ್ಲಿಲ್ಲ. ಸೊ ಫೈನಲ್ ಆಗಿ ನಮ್ಮ ಸ್ವಾಮಿ ಅವರು ನನ್ನ ಕರ್ಕೊಂಡು ಸೀದಾ ಮನೆ ಹತ್ರ ಬಂದೇ ಬಿಟ್ಟು ಇವತ್ತು ನನ್ನ ತಂಗಿ ಬರ್ತ್ಡೇ ಇರೋದ್ರಿಂದ ಕೇಕ್ ತಗೊಂಡೋಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದೇ ಬಿಟ್ವಿ.